ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಕೆಲವು ವಿಚಾರದಲ್ಲಿ ಮೇಷರಾಶಿಯವರು ತಮ್ಮನ್ನು ತಾವು ಸರಿ ಅಂತ ಹೇಳಿ ಸಮರ್ಥನೆ ಮಾಡಿಕೊಳ್ಬೇಕಾದಂತಹ ಪ್ರಸಂಗಗಳು ಒದಗಿ ಬರಬಹುದು. ನೀವು ಆಡ್ತಕ್ಕಂತಹ ಮಾತು, ಕೊಡುವಂತಹ ಒಂದು ಯಾವುದೋ ತೀರ್ಮಾನ, ಹೇಳುವಂತಹ ಒಂದು ವಾಕ್ಯ ಅಥವಾ ಮಾತು ಅದು ಸರಿಯೇ ಅನ್ನುವಂತಹ ಪ್ರಶ್ನೆ ಹೆಚ್ಚು ಹೆಚ್ಚಾಗಿ ಉದ್ಭವವಾದಾಗ ಸಮರ್ಥನೆ ಮಾಡಿಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮಗೆ ಒದಗಿ ಬರುತ್ತೆ. ನಿಮ್ಮ ತಪ್ಪಿಗೆ ಬೇರೆಯವರನ್ನ ದೂಷಣೆ ಮಾಡ್ತೀರಿ. ನೀವು ಮಾಡಿದಂತಹ ತಪ್ಪು, ಆದರೆ ನೀವು ದೂಷಣೆ ಮಾಡ್ತಕ್ಕಂಥದ್ದು ಬೇರೆಯವರನ್ನ ಅನ್ನುವಂಥದ್ದು. ಇಂದಿನ ವಾತಾವರಣ ಚೆನ್ನಾಗಿರೋದಿಲ್ಲ. ಅದಕ್ಕೆ ತಕ್ಕ ಹಾಗೆ ಬುದ್ಧಿವಂತಿಕೆಯಿಂದ ವಿನಮ್ರರಾಗಿ ಇರಬೇಕಾದಂಥದ್ದು ಮುಖ್ಯವಾಗುತ್ತೆ. ಆಪ್ತರು, ಬಂಧುಗಳ ಜೊತೆಯಲ್ಲಿ ಸಮಯವನ್ನು ಕಳೀಬೇಕಾದಂತಹ ನೀವು ಅವೆಲ್ಲವನ್ನು ದೂರ ಮಾಡಿ ಏಕಾಂಗಿಯಾಗಿರ್ತೀರಿ, ಒಬ್ಬೊಂಟಿಯಾಗಿರ್ತೀರಿ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕು. ವ್ಯವಹಾರದ ಜೊತೆಯಲ್ಲಿ ಘರ್ಷಣೆಯೂ ಕೂಡ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೋಪ ಅಥವಾ ನಿಮ್ಮ ಸಿಟ್ಟು ಹೆಚ್ಚಾಗಿ ಒರಟಾಗಿ ವರ್ತಿಸ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರ. ಸಿಟ್ಟಿನ ಕೈಗೆ ಬುದ್ಧಿಯನ್ನು ಕೊಡುವಂತಹದ್ದು ಬೇಡ ಅನ್ನುವಂತಹದ್ದು ಸಾತ್ವಿಕವಾದ ಸಲಹೆ. ನಿರೀಕ್ಷೆ ಮಾಡಿದಂತಹ ಕೆಲವು ಕೆಲಸಗಳು ತುಂಬ ನಿಧಾನವಾಗುತ್ತೆ. ಇದು ಮತ್ತಷ್ಟು ಕೋಪಕ್ಕೆ ಕಾರಣ ಆಗುವಂತಹದ್ದು. ಪರಮೇಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಷಭ ರಾಶಿ. ಕೆಲವರ ಮಾತಿನಲ್ಲಿ, ಕೆಲವರ ಮನಸ್ಸಿನಲ್ಲಿ ನೀವು ತುಂಬ ದೊಡ್ಡ ವ್ಯಕ್ತಿ ಅನ್ನುವಂಥದ್ದು ಪ್ರತಿಬಿಂಬಿತವಾಗಿರುತ್ತೆ. ಆ ರೀತಿ ನಿಮ್ಮನ್ನು ನೀವು ಬಿಂಬಿಸಿಕೊಂಡಿದ್ದರೂ ಕೂಡ ನಿಮ್ಮ ಕಷ್ಟ ಕಾಲದಲ್ಲಿ ಯಾರೂ ನಿಮ್ಮ ಸಹಾಯಕ್ಕೆ ಬರೋದಿಲ್ಲ, ಯಾರೂ ನಿಮ್ಮ ಜೊತೆ ಇರೋದಿಲ್ಲ. ಇದೇ ವಿಚಿತ್ರ, ವಿಪರ್ಯಾಸ ಅನ್ನುವಂಥದ್ದು. ಇದನ್ನು ಗಮನಿಸ್ಕೊಳ್ಬೇಕು. ನಿಮ್ಮ ಸ್ನೇಹಿತರ ಸಹಾಯವೂ ಕೂಡ ನಿಮಗೆ ಸಿಕ್ಕದೇ ಇರುವಂಥದ್ದು. ಶಾಸ್ತ್ರೀಯವಾದಂತಹ ಸಂಗೀತ ಶ್ರವಣವನ್ನು ಮಾಡಿ ಮನಸ್ಸಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಸಿಕ್ಕುವಂಥದ್ದಾಗತ್ತೆ. ಬೇರೆ ಯಾರಿಂದಲೂ ಕೂಡ ಸಹಾಯವನ್ನು ನಿರೀಕ್ಷೆ ಮಾಡಬೇಡಿ. ಯಾವಾಗ ತುಂಬ ಉತ್ಕಟವಾಗಿ ಇಂಥವ್ರು ನಮಗೆ ಸಹಾಯ ಮಾಡಬಹುದು ಅಂತ ಹೇಳಿ ನಾವು ಅಂದುಕೊಂಡು ಇದ್ದು ಅವರು ಸಹಾಯವನ್ನು ಮಾಡದೇ ಇದ್ದಾಗ ಮೊದಲಿಗಿಂತಲೂ ಹೆಚ್ಚು ಬೇಸರ ಆಗ್ತಕ್ಕಂಥದ್ದಾಗತ್ತೆ. ವೃತ್ತಿಯನ್ನು ಬಹಳ ಗಾಂಭೀರ್ಯವಾಗಿ ನೀವು ಪರಿಗಣಿಸದೆ ಇದ್ದಕ್ಕಿದ್ದ ಹಾಗೆ ಸಂಕಷ್ಟಕ್ಕೆ ಸಿಗಹಾಕ್ಕೊಳ್ತೀರಿ. ಆದ್ದರಿಂದ ವೃತ್ತಿಯನ್ನು ಅಗತ್ಯವಾಗಿ ನೀವು ಸರಿಯಾಗಿ ಗಮನಿಸಿ ಅದರ ಬಗ್ಗೆ ಒಲವನ್ನು ತೋರಿಸಬೇಕಾಗತ್ತೆ. ಕಾಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಕಾಡಬಹುದು. ಹಳೆಯ ಸಾಲ ಅಥವಾ ಬಾಕಿ ತೀರಿಸಬೇಕು ಅಂತ ಹೇಳಿ ಕೂಡಿಟ್ಟಿದ್ದಂತಹ ಹಣ ಖರ್ಚಾಗುವ ಸಾಧ್ಯತೆ ಇರುತ್ತೆ. ನೌಕರರಿಗೆ ಮಧ್ಯಮದ ಫಲ ಈ ದಿವಸವಾಗತ್ತೆ. ಸಾಯಿಬಾಬಾರನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ. ನಿಮ್ಮ ಸಾಮರ್ಥ್ಯ ಕುಂದುವ ಹಾಗೆ, ಸಾಮರ್ಥ್ಯ ಕಡಿಮೆ ಆಗುವಂತಹ, ಸಾಮರ್ಥ್ಯಕ್ಕೆ ಧಕ್ಕೆ ಬರ್ತಕ್ಕಂತಹ ಯಾವುದೇ ಕೆಲಸಗಳನ್ನು ನೀವು ಮಾಡಬೇಡಿ. ಸಾಮರ್ಥ್ಯಕ್ಕೆ ಹಾನಿಯಾದರೆ ಮತ್ತೆ ಅದನ್ನು ವೃದ್ಧಿಪಡಿಸ್ಕೊಳ್ಳೋದಕ್ಕೆ ತುಂಬ ಸಮಯ ಬೇಕಾಗಬಹುದು. ಬೇರೆಯವರ ಕೆಟ್ಟ ದೃಷ್ಟಿ ನಿಮ್ಮ ಕುಟುಂಬಕ್ಕಾಗಲಿ ನಿಮಗಾಗಲಿ ತಗಲದೇ ಇರುವ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಬೇರೆಯವರ ದೃಷ್ಟಿ ನಿಮಗೆ ತಗಲದಾಗ ನಿಮ್ಮೆಲ್ಲ ವ್ಯವಹಾರಗಳಾಗಲಿ ಅಥವಾ ನಿಮ್ಮನ್ನು ಆಶ್ರಯ ಮಾಡಿಕೊಂಡಿರ್ತಕ್ಕಂತಹ ಕುಟುಂಬ ಸದಸ್ಯರಾಗಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಒಂದೇ ಸಂದರ್ಭದಲ್ಲಿ ಎರಡೆರಡು ಕೆಲಸಗಳನ್ನು ಮಾಡುವಂತಹ ಅವಕಾಶಗಳು, ಅನಿವಾರ್ಯತೆ ನಿಮಗೆ ಒದಗಿ ಬರುತ್ತೆ. ಆದರೆ ಸಾಮರ್ಥ್ಯವನ್ನು ನೀವು ಸರಿಯಾಗಿ ಉಪಯೋಗಿಸಿಕೊಂಡು ಆ ಕೆಲಸವನ್ನು ಮಾಡಿ ಜಯಶೀಲರಾಗಬೇಕು. ದೊಡ್ಡ ಕೆಲಸಗಳನ್ನು ಒಂದೇ ಸಮಯದಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಬಲವಾದಂತಹ ಶಕ್ತಿ ಬೇಕು. 2 ಗುಂಡಿಗೆ ಬೇಕು ಅಂತ ಏನು ಹೇಳ್ತಾರೆ ಆ ರೀತಿಯಲ್ಲಿ ನಿಮ್ಮ ಕೆಲಸಗಳು ಈ ದಿವಸ ಆಗಬೇಕಾಗತ್ತೆ. ನಿಮ್ಮ ಕುಟುಂಬ, ಹಾಗೆ ಮಕ್ಕಳು, ನಿಮ್ಮ ಪ್ರಗತಿ ಇದೆಲ್ಲವನ್ನ ಬೇರೆಯವರ ಮುಂದೆ ಹೇಳ್ಕೊಳ್ತಕ್ಕಂಥದ್ದನ್ನು ಸ್ವಲ್ಪ ನಿಲ್ಲಿಸಬೇಕಾಗತ್ತೆ. ಜನ ಅಬ್ಬಾ ಅಂದ್ಬಿಟ್ರೆ ನಿಮ್ಮ ಸಾಧನೆಯೆಲ್ಲ ಬಹಳ ಕ್ಷಣ ಮಾತ್ರದಲ್ಲಿ ತೊಂದರೆಗೆ ಈಡಾಗುವಂಥದ್ದು. ಪ್ರತ್ಯಂಗಿರಾ ದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕರ್ಕಾಟಕ ರಾಶಿ. ನಿಮ್ಮ ಒಂದೇ ಒಂದು ನಿರ್ಧಾರದಿಂದ ಮನೆಯ ಸದಸ್ಯರಿಗೆ, ಆತ್ಮೀಯರಿಗೆ, ನಿಮ್ಮ ಬಂಧುಗಳಿಗೆ ತುಂಬ ಬೇಸರ ಅಥವಾ ನೋವಾಗುವಂಥದ್ದು
ನಡೆದು ಹೋಗುತ್ತೆ ಅಂತ ಹೇಳಬೇಕು. ಸಮಯಕ್ಕೆ ತಕ್ಕಂತೆ ನಿಮ್ಮ ಸ್ವಭಾವವನ್ನಾಗಲಿ ನಡವಳಿಕೆಯನ್ನಾಗಲಿ ಬದಲಾಯಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಅದಿಲ್ಲ ನಾನು ಸಿಟ್ಟಿನಿಂದ ಹೀಗೇ ಇರ್ತೀನಿ ಅನ್ನುವಂಥದ್ದಿದೆಯಲ್ಲ, ಅದು ನಿಮಗೇ ಮಾರಕವಾಗುತ್ತೆ. ಬೇರೆಯವರೆಲ್ಲ ತಟಸ್ಥವಾಗಿಬಿಡ್ತಾರೆ. ಆಗ ನಿಮ್ಮ ಸಿಟ್ಟನ್ನಾಗಲಿ ಕೋಪವನ್ನಾಗಲಿ ಯಾರ ಮೇಲೆ ತೀರಿಸ್ಕೊಳ್ಬೇಕು, ಕೇಳೋರು ಯಾರು ಇರ್ತಾರೆ ಅನ್ನುವಂಥದ್ದಾಗತ್ತೆ. ನಿಮಗೆ ಲಾಭದ ದಿವಸ ಇದು. ಆದರೆ ಹಿರಿಯರಿಗೆ ಆರೋಗ್ಯ ಸಮಸ್ಯೆ ಕಾಡುತ್ತೆ. ಹಾಗಾಗಿ ಏನೇ ಲಾಭ ಬಂದರೂ ಕೂಡ ಮಾನಸಿಕವಾಗಿ ಏನೋ ಆತಂಕ, ಏನೋ ಭಯ, ಏನೋ ಆಯ್ತಲ್ಲ ಅನ್ನುವಂಥದ್ದು, ಏನು ಯೋಚನೆ ಮಾಡೋದಕ್ಕೂ ಕೂಡ ಅಥವಾ ಯಾವ ನಿರ್ಧಾರವನ್ನು ಮಾಡೋದಕ್ಕೂ ಕೂಡ ಮನಸ್ಸು ಗಟ್ಟಿಯಾಗಿ ನಿಲ್ಲದೇ ಇರತಕ್ಕಂಥದ್ದಾಗತ್ತೆ. ಯಾವುದರ ಮಹತ್ವ ನಿಮಗೆ ತಿಳಿಬೇಕು, ಅದು ತಿಳಿದಲೇ ಒದ್ದಾಟವನ್ನು ಮಾಡ್ತೀರಿ. ಮಧ್ಯಾಹ್ನ ನಿಮ್ಮ ತುಂಬ ಮುಖ್ಯವಾದಂತಹ ಕೆಲಸಗಳು ಏನೇ ಇದ್ದರೂ ಕೂಡ ಅದನ್ನು 3:30ಯಿಂದ 6 ಗಂಟೆಯ ಒಳಗಡೆ ಪೂರೈಸಿಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಅದಕ್ಕೆ ತುಂಬ ಪ್ರಯತ್ನವನ್ನು ನಡೆಸಬೇಕಾಗತ್ತೆ. ಕುಟುಂಬದಲ್ಲಿ ಸಂತೋಷವಾದಂತಹ ವಾತಾವರಣ ಇದ್ದರೆ ಅದನ್ನು ಹಾಗೇ ಉಳಿಸ್ಕೊಳ್ಳಿ. ಯಾವುದೇ ರೀತಿಯ ಮಾತು ಕತೆ ನಡವಳಿಕೆ ಇನ್ನೊಂದರಿಂದ ಆ ಸಂತೋಷವನ್ನು ಹಾಳು ಮಾಡುವಂಥದ್ದು ಬೇಡ, ಅಥವಾ ಆ ಸಂತೋಷ ಭಂಗಕ್ಕೆ ನೀವು ಕಾರಣ ಆಗುವಂಥದ್ದು ಖಂಡಿತವಾಗಿ ಬೇಡ ಅಂತ ಅರ್ಥ. ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.